ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಯಾವ ಕುಕ್ಕಿಂಗ್ ಆಯಿಲ್ ಬಂದು ತುಂಬಾನೇ ಒಳ್ಳೆಯದು ಅಂತ ತಿಳ್ಕೊಳ್ಳೋಣ. ತುಂಬ ಜನರಿಗೆ ಕುಕ್ಕಿಂಗಲ್ಲಿ ಎಲ್ಲ ಆಯಿಲು ಒಂದೇನೆ, ಸೊ ಸನ್ಫ್ಲವರ್ ಆಯಿಲು ಒಂದೇ, ಯಾವ್ದು ಹಾಕ್ಕೊಂಡ್ರು ನಮಗೆ ಏನೂ ಆಗಲ್ಲ ಅನ್ನೋ ಥರ ಭಾವನೆಯಲ್ಲಿ ಕೆಲವರು ಇರ್ತಾರೆ. ಸೊ ಆ ರೀತಿ ಎಲ್ಲ ಇರೋ ಹಾಗಿಲ್ಲ. ಏನಂತಂದರೆ ಕೆಲವೊಂದು ಆಯಿಲ್ಸು ಅಲರ್ಜಿಯನ್ನು ಉಂಟು ಮಾಡುತ್ತೆ, ಅದನ್ನು ಅರ್ಥ ಮಾಡ್ಕೋಬೇಕು. ಹಾಗೆ ಯಾವ ಎಣ್ಣೆ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು, ತಂಪು ಅಂತಲೂ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ತಲೆಗೆ ಅಪ್ಲೈ ಮಾಡುವಂಥ ಆಯಿಲ್ ಕೂಡ ಯಾವ ರೀತಿ ಇರಬೇಕು. ಯಾಕಂತಂದರೆ ನಾವು ಯೂಸ್ ಮಾಡೋ ಆಯಿಲಲ್ಲೇ ನಮಗೆ ಬ್ಲಡ್ಡಲ್ಲಿ ಇನ್ಫೆಕ್ಷನ್ಸ್ ಕೂಡ ಆಗುತ್ತೆ, ವೇರಿಯೇಷನ್ ಆಗುತ್ತೆ. ತುಂಬ ಆಯಿಲ್ ಕಂಟೆಂಟ್ ನಾವು ತಗೊಂಡಾಗ ಮೈಯಲ್ಲಿ ಚರ್ಮ ಎಲ್ಲ ದದ್ದ ಥರ ಆಗುತ್ತೆ, ನವೆ ಆಗುತ್ತೆ, ಇಚ್ಚಿಂಗ್ ಆಗುತ್ತೆ. ಸೊ ಈ ಟೈಮಲ್ಲಿ ಪ್ರೆಗ್ನೆಂಟ್ ಟೈಮಲ್ಲಿ ಏನಾಗುತ್ತೆ ಅಂದರೆ ಬ್ಲಡ್ ತುಂಬಾ ವೇರಿಯೇಷನ್ ಅದರಲ್ಲಿ ಅಂದರೆ ನಾನು ಹೇಳೋದು ಬ್ಲಡ್ ಪ್ಯೂರಿ ಕ್ವಾಲಿಟಿ ಅಂತ ಹೇಳ್ತಿರಲ್ಲ, ಸೊ ಬ್ಲಡ್ ಪ್ಯೂರ್ ಆಗಿರೋದ್ರಲ್ಲಿ ಕ್ವಾಲಿಟಿ ಅನ್ನೋದು ಏರುಪೇರು ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನವೆ ಆಗೋದು, ಗೀರ್ಕೋಬೇಕು ಅನಿಸುತ್ತೆ, ನವೆ ಆಗುತ್ತೆ, ಹೊಟ್ಟೆ ಮೇಲೆ ಕೂಡ ನವೆ ಆಗುತ್ತೆ. ಸೊ ಈ ಟೈಮಲ್ಲಿ ಆ ನವೆಯನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಆಯಿಲ್ ಕೂಡ ತುಂಬ ಹೆಲ್ಪ್ಫುಲ್ಲಾಗಿ ನಮಗೆ ವರ್ಕ್ ಆಗಬೇಕು. ಯಾಕಂತಂದರೆ ನಾವು ತಿನ್ನೋ ಎಣ್ಣೆ ಯಾವುದು ಕ್ವಾಲಿಟಿಯಾಗಿದೆಯಾ, ಸೊ ಎಕ್ಸ್ಪೈರಿ ಡೇಟ್ ಹೇಗಿದೆ, ಇದನ್ನೆಲ್ಲ ನೋಡಿ ತೊಗೋಬೇಕು. ಮೊದಲನೇದಾಗಿ ನಾನು ಹೇಳೋದು ಬಂದು ಸನ್ಫ್ಲವರ್ ಆಯಿಲು ಒಳ್ಳೆಯದೇನೆ, ಆದರೆ ನಾವು ತಗೊಳ್ಳುವಂತಹ ಎಣ್ಣೆ ಎಷ್ಟು ಕ್ವಾಲಿಟಿಯಲ್ಲಿದೆ. ಸೊ 6 ತಿಂಗಳು ಮ್ಯಾಕ್ಸಿಮಮ್ ಅಂದ್ರೂ 6 ತಿಂಗಳು 8 ತಿಂಗಳು ಆ ರೀತಿ ಕೆಲವ್ರು ಬಂದು ಅದನ್ನು ಎಕ್ಸ್ಪೈರಿ ಡೇಟ್ ಹಾಕಿರ್ತಾರೆ, ಅದನ್ನು ನೋಡಿ ಪರ್ಚೇಸ್ ಮಾಡಿ. ಆ್ಯಂಡ್ ನೆಕ್ಸ್ಟು ನೀವು ಈ ಮಿಷಿನ್ಸಲ್ಲಿ ಈಗ ನವೀಕರಿಸಿ ಬರುತ್ತಲ್ಲ ಎಣ್ಣೆ, ಅದಕ್ಕಿಂತ ಗಾಣಗದಲ್ಲಿ ಆಡಿಸ್ಕೊಳ್ಳುವಂಥ ಎಣ್ಣೆಗಳು ತುಂಬಾ ಒಳ್ಳೆಯದು ಮತ್ತು ಪ್ಯೂರ್ ಕೂಡ. ಇದರಲ್ಲಿ ಬೇರೆ ರೀತಿ ಕಲಬೆರಕೆ ಬರುವಂಥ ಚಾನ್ಸಸ್ ಇರುತ್ತೆ. ಆದಷ್ಟು ನಾನು ಹೇಳ್ತೀನಿ, ನಿಮ್ಮ ಹೆಲ್ತ್ಗೋಸ್ಕರ ಆದಷ್ಟು ನಿಮ್ಮ ಮನೆಗಳ ಹತ್ರ ಗಾಣಗ ಇದೆ, ಸೊ ಎಣ್ಣೆಯನ್ನು ಆಡಿಸುವಂಥ ಮಿಲ್ ಇದೆ ಅಂತಂದರೆ ಕಡಲೆ ಬೀಜ, ಸೊ ಹಸೆ ಕಡಲೆ ಬೀಜ ತೊಗೊಂಡೋಗಿ ನೀವು ಕೊಟ್ರೇ ಸಾಕು, ಅವ್ರು ಅದರಿಂದ ಎಣ್ಣೆ ತೆಗೆದು ನಿಮಗೆ ಕೊಡ್ತಾರೆ. ಸೂರ್ಯಕಾಂತಿ ಬೀಜ ಎತ್ಕೊಂಡೋಗಿ ಕೊಟ್ಟರು ನಿಮ್ಗೆ ಎಣ್ಣೆ ಮಾಡಿ ಕೊಡ್ತಾರೆ. ಕೊಬ್ಬರಿ ಕೊಡಿಸಿದ್ರು ಎಣ್ಣೆ ಮಾಡಿ ಕೊಡ್ತಾರೆ. ಇಲ್ಲ ನಾವು ಕೊಡ್ಸಲ್ಲ ಅವರೇ ಕೊಡ್ತಾರ ಅಂದರೆ ನನಗೇನಂತಂದರೆ ಕೊಡಿಸಿ ಅಲ್ಲೇ ನಿಂತು ಹಾಕ್ಸ್ಕೊಂಬರೋಷ್ಟು ಶುದ್ಧ ಯಾವುದೂ ಇಲ್ಲ ಅಲ್ವಾ. ಅವ್ರೇನು ಬೆರೆಸ್ತಾರೋ ಒಳಗಡೆ ಅದನ್ನು ಹೇಳೋಕ್ಕಾಗಲ್ಲ. ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ, ನೀವು ಎಣ್ಣೆ ಬೀಜ ತೊಗೊಂಡು ಕೊಟ್ಟರೆ ಎಣ್ಣೆ ಮಾಡಿ ಕೊಡ್ತಾರೆ. ಈಗೆಲ್ಲ ಸಣ್ಣದಾಗಿ ಮಿಷಿನ್ಸ್ ಕೂಡ ಬಂದುಬಿಟ್ಟಿದೆ, ಬಟ್ ಅಷ್ಟೊಂದು ರಿಸ್ಕ್ ಬೇಡ, ಅಷ್ಟೊಂದು ಬಂಡವಾಳ ಹಾಕಬೇಡಿ. ನೀವು ಬೀಜ ತೊಗೊಂಡು ಕೊಟ್ಟರೆ ಅವ್ರು ಮಾಡಿಕೊಡ್ತಾರೆ. ಸೊ ಗಾಣಗದಲ್ಲಿ ಆಡಿಸಿ ಬರುವಂತಹ ಎಣ್ಣೆ ಇದೆ ಅಲ್ವಾ, ಅದು ನಿಮ್ಮ ಹೆಲ್ತ್ಗೆ ಒಳ್ಳೆಯದು, ಗುಡ್ ಫ್ಯಾಟ್ ಇರುತ್ತೆ, ಒಳ್ಳೆ ವಿಟಮಿನ್ ಸಿಗುತ್ತೆ. ನೀವು ಪಾಕೆಟಲ್ಲಿ ತಗೊಳ್ಳೋದು ಅದನ್ನು ಅಷ್ಟೇ ಗಾಣಗದಲ್ಲಿ ಆಡಿ ಕೋಲ್ಡ್ ಪ್ರೆಸ್ಡ್ ಆಗಿದೆಯಾ ಅದು ಅಂತ ನೋಡಿ ತಗೊಳ್ಳಿ. ಒಂದು ವೇಳೆ ಇಲ್ಲ ಅಷ್ಟೊಂದು ಬಜೆಟ್ ನಮ್ಗೆ ಆಗಲ್ಲ, ನಾವು ನಾರ್ಮಲ್ ಆಗಿ ಏನು ಪಾಕೆಟ್ಸ್ ಬರುತ್ತೆ ಅದನ್ನೇ ತಗೋತೀವಿ ಅಂತಂದರೆ ಸನ್ಫ್ಲವರ್ ಆಯಿಲ್ ತಗೊಳ್ಳಿ. ಆ್ಯಂಡ್ ನೆಕ್ಸ್ಟು ಸಾಸಿವೆ ಎಣ್ಣೆ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಸಾಸಿವೆ ಎಣ್ಣೆ ಆಗಾಗ ಸಣ್ಣದಾಗಿ ಸ್ವಲ್ಪ ಒಗ್ಗರಣೆಗೆ ಹಾಕೋಬೋದು. ಡೈಲಿ ಒಂದೇ ತಿಂಗಳು ಒಂದೇ ಎಣ್ಣೆನೂ ಬಳಸೋ ಹಾಗಿಲ್ಲ, ವೇರಿಯೇಷನ್ ಮಾಡ್ತಾ ಇರಬೇಕು ಎಣ್ಣೆಯಲ್ಲಿ ಕೂಡ. ತುಂಬ ಎಣ್ಣೆಯಲ್ಲಿ ತುಂಬ ವಿಷಯಗಳು ಮಿಸ್ ಆಗುತ್ತೆ. ನೀವು ಸನ್ಫ್ಲವರ್ ಆಯಿಲಲ್ಲಿ ಇರುವಂಥ ಎಲ್ಲ ಅಂಶಗಳನ್ನು ಎಳ್ಳೆಣ್ಣೆಯಲ್ಲಿದೆಯಾ ಅಂದರೆ ಆ ರೀತಿ ಇರೋದಿಲ್ಲ. ಸೊ ಎಳ್ಳೆಣ್ಣೆಯಲ್ಲಿರುವಂಥ ಎಲ್ಲ ವಿಷಯಗಳನ್ನು ಕಡಲೆಕಾಯಿ ಎಣ್ಣೆಯಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಪ್ರೆಗ್ನೆಂಟ್ ಲೇಡೀಸ್ ಅಂತ ಬಂದಾಗ ಸನ್ಫ್ಲವರ್ ಆಯಿಲ್ ಬೆಸ್ಟು. ಎರಡನೇದು ಕಡಲೆಕಾಯಿ ಎಣ್ಣೆ, ಶುದ್ಧವಾದ ಕಡಲೆಕಾಯಿ ಎಣ್ಣೆ, ಅದರಲ್ಲಿ ನಿಮಗೆ ಆ್ಯಂಟಿಬಯೋಟಿಕ್ಸ್ ತುಂಬಾ ಸಿಗುತ್ತೆ, ರಿಚ್ ಆಗಿರುತ್ತೆ, ಅದನ್ನು ಬಳಸಿ. ಕಡಲೆಕಾಯಿ ಎಣ್ಣೆಗೆ ನಾನು ಯಾವುದೇ ರೀತಿ ನಿಮಗೆ ರಿಸ್ಟ್ರಿಕ್ಷನ್ಸ್ ಹೇಳಲ್ಲ, ಅದು ತುಂಬ ಒಳ್ಳೆಯದು. ಮೂರನೇದು ಬಂದು ಎಳ್ಳೆಣ್ಣೆ ಸ್ವಲ್ಪ ಹೀಟ್ ಅಂತ ಹೇಳ್ತಾರೆ, ಬಟ್ ನೀವೇನು ಹೆಚ್ಚಾಗಿ ಏನು ತಿನ್ನಲ್ಲ ಅಲ್ವಾ, ಸ್ವಲ್ಪ ಸಾಂಬಾರ್ಗೂ ಒಗ್ಗರಣೆಗೆ ತಾನೇ ಹಾಕೋತೀರಾ, ಎಳ್ಳೆಣ್ಣೆ ಬಳಸ್ಕೊಳ್ಳಿ. ಹರಳೆಣ್ಣೆ ಬಂದು ತಲೆಗೆ ಯೂಸ್ ಮಾಡಿ, ತಲೆಗೆ ಹಾಕ್ಕೊಂಡು ಚೆನ್ನಾಗಿ ಸ್ನಾನ ಮಾಡ್ಕೋಬೋದು ಹೀಟ್ ಅನಿಸ್ದಾಗ. ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಎರಡು ಮಿಕ್ಸ್ ಮಾಡಿ ತೊಗೊಳ್ಳಿ. ಆ್ಯಂಡ್ ನೆಕ್ಸ್ಟು ಗಾಣಗದಲ್ಲಿ ಆಡಿಸಿರೋದು ಶುದ್ಧವಾದ ಕೊಬ್ಬರಿ ಎಣ್ಣೆ ಇದೆ ಅಂದರೂ ಅದನ್ನು ನೀವು ಅಡುಗೆಯಲ್ಲಿ ಬಳಸ್ಬೋದು. ಯಾವುದಪ್ಪ ಬಳಸಬಾರ್ದು ಅಂದರೆ ಈ ಪಾಮ್ ಆಯಿಲ್ ಅಂತ ಬರುತ್ತೆ, ಸೊ ಅದನ್ನು ಬಳಸಬೇಡಿ, ತುಂಬ ಸ್ಕಿನ್ ಇರಿಟೇಷನ್ ಆಗುತ್ತೆ. ನಾರ್ಮಲ್ ಲೇಡೀಸ್ಗೆ ಆಗಲ್ಲ ಅದು, ಅದನ್ನು ತಗೋಬೇಡಿ. ಕೆಲವರು ರೇಷನಲ್ಲೆಲ್ಲ ಬರುತ್ತೆ ಅಂತ ಕಡಿಮೆ ರೇಟ್ ಅಂತ ಹೇಳಿ ಅದನ್ನೆಲ್ಲ ಬಳಸ್ತೀರಾ, ದಯವಿಟ್ಟು ಅಂಥದ್ದು ಬಳಸಬೇಡಿ. ಆ್ಯಂಡ್ ನೆಕ್ಸ್ಟು ಈ ಡಾಲ್ಡಾನ ಹೆಚ್ಚಾಗಿ ಬಳಸಲೇಬಾರ್ದು. ಪ್ರೆಗ್ನೆಂಟ್ ಲೇಡೀಸ್ಗೆ ತುಂಬ ವೆಯ್ಟ್ ಆಗುತ್ತೆ, ಫ್ಯಾಟ್ ಕಂಟೆಂಟ್ ಮೈಯಲ್ಲಿ ಜಾಸ್ತಿ ಸೇರುತ್ತೆ. ಮತ್ತು ಫಿಶ್ ಆಯಿಲ್ ಸಿಗುತ್ತೆ ನಿಮಗೆ, ನೀವು ಫಿಶ್ ಆಯಿಲ್ಸ್ ತೊಗೊಂಡು ಕೂಡ ಆಹಾರಕ್ಕೆ ಯೂಸ್ ಮಾಡ್ಕೋಬೋದು, ಏನು ಆದರೂ ನಾನ್ ವೆಜ್ ಮಾಡುವಾಗ. ಯಾಕಂದರೆ ಫಿಶ್ ಎಲ್ಲ ಟೈಮಲ್ಲೂ ಎಲ್ಲ ಇದರಲ್ಲೂ ನಮ್ಗೆ ಅವೈಲೇಬಲ್ ಇರಲ್ಲ. ಸೊ ಫಿಶ್ ಆಯಿಲಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ, ನಿಮ್ಗೆ ಒಳ್ಳೆ ರಿಚ್ ಕಂಟೆಂಟ್ ಸಿಗುತ್ತೆ, ವಿಟಮಿನ್ ಡಿ ಇರುತ್ತೆ, ಒಳ್ಳೆ ಆರೋಗ್ಯ ಸಿಗುತ್ತೆ, ಅದನ್ನು ತಗೊಳ್ಳಿ. ಆದಷ್ಟು ಮಿಲ್ಲಲ್ಲಿ ಆಡಿಸಿ ತೊಗೊಂಬಂದಿರುವಂತಹದ್ದಷ್ಟು ಇನ್ಯಾವುದೂ ನಮಗೆ ಪಾಕೆಟಲ್ಲಿ ಬರೋದಷ್ಟು ಶುದ್ಧ ಇರಲ್ಲ. ಒಂದು ವೇಳೆ ನಾನು ಶುದ್ಧದ್ದೇ ತೊಗೋತೀನಿ, ಗಾಣಗದಲ್ಲಿ ಆಡಿಸಿರೋ ಪಾಕೆಟೇ ತೊಗೋತೀನಿ ಅಂದರೆ ನಿಮಗೆ ರೇಟ್ ಜಾಸ್ತಿ ಆಗುತ್ತೆ.
ಸೊ ನೀವು ಈ ರೀತಿ ಮಾಡಿದ್ರೆ ನಿಮಗೆ ಉಳಿಯುತ್ತೆ. ಸುಮಾರು ಒಂದು 13 kg ಅಷ್ಟು ಕಡಲೆ ಬೀಜನ ಕೊಟ್ಟರೆ ನಿಮಗೆ ಒಂದು 6 ಲೀಟ್ರ್ ಅಷ್ಟಾದರೂ ಎಣ್ಣೆ ಸಿಗುತ್ತೆ. ಅರ್ಧಕ್ಕೆ ಅರ್ಧ ಅಂತ ಅಂದ್ಕೊಳ್ಳಿ. 5 kgಗೆ ನನ್ನ ಪ್ರಕಾರ ಒಂದು 2 ಲೀಟ್ರು 2.5 ಲೀಟ್ರು ಸಿಗಬಹುದು ಎಣ್ಣೆ. ಆ ರೀತಿಯೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನಾನು ಆ ಥರನೇ ಮಾಡಿಸ್ಕೊಂಡಿದ್ದೀನಿ. ನಾನು ಈಗ ಶುರು ಮಾಡಿರೋದು. ಸುಮಾರು ಒಂದು 6 ತಿಂಗಳಾಯಿತು. ಕಡಲೆಕಾಯಿ ಎಣ್ಣೆ ನಾವು ಕೂಡ 13 kgಗೆ 6.5 ಲೀಟ್ರು ಗಾಣಗದಲ್ಲಿ ಆಡಿಸಿ ತಗೊಂಡಿರೋದು. ಸೊ ಈಗ ಯೂಸ್ ಮಾಡ್ತಾ ಇರೋದ್ರಿಂದ ನಮ್ಗೆ ಯಾವುದೇ ರೀತಿ ವೆಯ್ಟ್ ಗೈನ್ ಆಗೋ ರೀತಿನೋ ಇಲ್ಲ ಸ್ಕಿನ್ ಇರಿಟೇಷನ್ಸು ಆ ರೀತಿ ಎಲ್ಲ ನಮಗೇನು ಹೆಚ್ಚಾಗೇನಿಲ್ಲ. ಒಂದು 90% ನಮಗೆ ಹೇಳಬೇಕು ಅಂದರೆ ಎಣ್ಣೆ ವಿಷಯದಲ್ಲಿ 90% ನಮಗೊಂದು ಒಳ್ಳೆ ಬೆನಿಫಿಟೇ ಸಿಗ್ತಾ ಇದೆ. ಕಡಲೆಕಾಯಿ ಎಣ್ಣೆ 1 ತಿಂಗಳು ಯೂಸ್ ಮಾಡಿದ್ರೆ ಇನ್ನೊಂದು ತಿಂಗಳು ಸನ್ಫ್ಲವರ್ ಆಯಿಲ್, ಇನ್ನೊಂದು ತಿಂಗಳು ಯಾವುದಾದ್ರೂ ಎಳ್ಳೆಣ್ಣೆ, ಇನ್ನೊಂದು ತಿಂಗಳು ಬಂದು ಬೇರೆದು ಕಡಲೆಕಾಯಿ ಎಣ್ಣೆ, ಈ ರೀತಿ. ಸೊ ಒಂದೊಂದು ತಿಂಗಳು ಒಂದೊಂದು ಬಳಸಬೇಕು ಅಂತ ಹೇಳ್ತಾರೆ. ಒಂದೇ ಆಯಿಲ್ನ ಕೂಡ ನೀವು ಹೆಚ್ಚಾಗಿ ಕಂಟಿನ್ಯೂ ಬಳಸಬೇಡಿ. ಸೊ ಆಯಿಲ್ಸಿಂದ ನಿಮ್ಗೆ ಒಳ್ಳೆ ವಿಟಮಿನ್ ಸಿಗುತ್ತೆ, ಒಮೆಗಾ 3 ಸಿಗುತ್ತೆ, ಆ್ಯಂಡ್ ನೆಕ್ಸ್ಟ್ ವಿಟಮಿನ್ ಎ ಇ ಎಲ್ಲನೂ ಸಿಗುತ್ತೆ. ನಿಮ್ಮ ಸ್ಕಿನ್ಗೆ ನಿಮ್ಮ ಹೆಲ್ತ್ಗೆ ತುಂಬ ಅದೇನೇ ಒಳ್ಳೆಯದು. ನಿಮ್ಮ ಪಾಪು ಗ್ರೋತಿಂಗು ತುಂಬ ಒಳ್ಳೆಯದು. ಎಣ್ಣೆಯಲ್ಲಿರುವಂತಹ ವಿಷಯಗಳು ಒಳ್ಳೆ ವಿಷಯಗಳು ಮಗುವಿನ ಬ್ರೈನ್ ಡೆವಲಪ್ಮೆಂಟು ಕೂಡ ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾರೆ. ಸೊ ನೀವು ಅದನ್ನೇ ಯೂಸ್ ಮಾಡ್ಕೊಳ್ಳಿ, ಒಳ್ಳೆ ರೀತಿಯಾಗಿ ಯೂಸ್ ಮಾಡಿ. ಆ್ಯಂಡ್ ನೆಕ್ಸ್ಟು ಆದಷ್ಟು ಎಷ್ಟೋ ವೇಸ್ಟ್ ಮಾಡ್ತಿರೋ ದುಡ್ಡು ಎಷ್ಟೋ ಸಮಯದಲ್ಲಿ ಹೇಗೆ ಹೋಗುತ್ತೆ. ಎಣ್ಣೆ ವಿಷಯದಲ್ಲಿ ಒಂದು 6 ತಿಂಗಳಿಗೆ ಅಂತ ಒಂದು ಎಣ್ಣೆ ಒಂದು ಸ್ವಲ್ಪ ಒಂದು 2,000 3,000 ಇಲ್ಲ 1,500 ನೀವು ಖರ್ಚು ಮಾಡಿದ್ರಿ ಅಂದರೆ ನಿಮ್ಗೆ ಒಂದು 6 ತಿಂಗಳಿಗೆ ಒಂದು ಒಳ್ಳೆ ಎಣ್ಣೆ ಸಿಗುತ್ತೆ. ಕಡಲೆ ಬೀಜ ಎಲ್ಲ ನಾವು ತೊಗೊಂಡು ಮಾಡಿಸಿದಾಗ ನಮಗೆ 1,600 ರೂಪಾಯಿ ಖರ್ಚಾಗಿತ್ತು ಒಂದು ಸುಮಾರು ಒಂದು 6.5 ಲೀಟ್ರ್ ಎಣ್ಣೆಗೆ. ಸೊ ಸ್ವಲ್ಪ ತಾನೇ ಬಳಸ್ತೀವಿ. ಸೊ ನೋಡಿ ಯೋಚನೆ ಮಾಡಿ, ನಿಮ್ಮ ಹೆಲ್ತ್ಗೋಸ್ಕರನೇ ಹೇಳ್ತಾ ಇದ್ದೀನಿ. ನಿಮಗೂ ನಿಮ್ಮ ಮಗುಗೂ ಅದು ಒಳ್ಳೆಯದು. ಬ್ಲಡ್ ಇನ್ಫೆಕ್ಷನ್ಸ್ ಆಗಲ್ಲ, ದದ್ದುಗಳು ಬರಲ್ಲ, ನವೆ ಬರಲ್ಲ. ಅದಕ್ಕೆ ಅಂತ ಹೋಗಿ ಟ್ಯಾಬ್ಲೆಟ್ ತೊಗೋಬೇಕು, ಟ್ರೀಟ್ಮೆಂಟ್ ತೊಗೋಬೇಕು ಅನ್ನೋದಿರಲ್ಲ. ಆ್ಯಂಡ್ ನೆಕ್ಸ್ಟು ಇನ್ಫೆಕ್ಷನ್ಸ್ ಎಲ್ಲ ಕಡಿಮೆ ಆಗುತ್ತೆ ಪ್ರೆಗ್ನೆನ್ಸಿಯಲ್ಲಿ. ಒಳ್ಳೆ ಎಣ್ಣೆನ ಬಳಸಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಆ್ಯಂಡ್ ಒಳ್ಳೆ ಎಣ್ಣೆ ಬಳಸೋದ್ರಿಂದ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ನಿಮಗೂ ನಿಮ್ಮ ಪಾಪುಗೂ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬಾಯ್.